ಇಲ್ಲಿ ರಾಮ ರಾಮ ಎಂದ್ರೇ ನಿಮಗೆಲ್ಲರೂ ತಿಳಿದಿರೋ ಹಾಗೆ ರಾಮ ಎಂಬ 2 ಅಕ್ಷರದಲ್ಲೇ ಅತ್ಯಂತ ಮಹತ್ವ ಇದೆ. ರಾ ಎಂದರೆ ಸುಖ, ಮಾ ಎಂದರೆ ಯಾರು ಹೇಳ್ತೀರಾ? ರಾ ಎಂದರೆ ಏನು? ರಾಮದಲ್ಲಿ ರಾ ಎಂದರೆ ಏನು, ಮಾ ಎಂದರೆ ಏನು? ಯಾರು ಹೇಳ್ತೀರಾ? ರಾ ಅಂದರೆ ಉಸಿರು ಬಿಡೋದು, ಮಾ ಅಂದರೆ ಉಸಿರು ತೆಕೊಳ್ಳೋದು. ಅದೊಂದು ತುಂಬ ಇದೆ. ಅದೇ ಸುಖ ಮತ್ತು ಆನಂದ ಎರಡೂ ಇದೆ. ರಾಮ ಎಂದರೆ ಸಾಕು, ನಮಗೆ ಎಷ್ಟೋ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಬರೀ ರಾಮ ರಾಮ ಅಂತ ಇದ್ದರೆ, ಹಾಗೆ ರಾಮ ರಾಮ ಅಂತ ಹೇಳ್ಕೊಂಡೇ ವಾಲ್ಮೀಕಿ ಮಹರ್ಷಿಯು ರಾಮ ಮರ ಅಂತ ಹೇಳಿ ರಾಮ ಅಂತ ಹೇಳಿ ಅವನ ಜ್ಞಾನೋದಯ ಆಗಿ ರಾಮಾಯಣವನ್ನು ರಚಿಸಿದರು ಅಂತ ನಾವೆಲ್ಲ ಕೇಳಿದ್ದೀವಿ. ಈ ರಾಮ ಎಂದರೆ ರಾಮನ ಗುಣಗಳೇನು? ಯುಗಾಂತರಗಳಲ್ಲೂ ಇಂತಹ ಮಹಾನ್ ವ್ಯಕ್ತಿಗಳಿರ್ತಾರೆ. ಆದರೆ ಈ ರಾಮನ ವ್ಯಕ್ತಿತ್ವದಲ್ಲಿ ಯಾವುದೇ ಒಂದು ಆಡಂಬರವನ್ನು ನಮಗೆ ತೋರಿಸಿಲ್ಲ, ಯಾವುದೇ ಒಂದು ಅಹಂಕಾರ ಇಲ್ಲ ರಾಮನ ವ್ಯಕ್ತಿತ್ವದಲ್ಲಿ. ಇಂತಹ ವ್ಯಕ್ತಿ, ಸರಳ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ನಮಗೆ ಯಾವುದೇ ಯುಗದಲ್ಲಿ ಸಿಗೋದು ತುಂಬಾ ಕಷ್ಟ. ಈ ಯುಗದಲ್ಲಿ ನಾವು ಅನ್ಕೋತೀವಿ ರಾಮನ ಥರ ಇರಬೇಕು, ರಾಮನ ಥರ ನಡ್ಕೋಬೇಕು, ರಾಮನ ಗುಣಗಳನ್ನ ಅಳವಡಿಸ್ಕೋಬೇಕು ಅಂತ. ಆದರೆ ಎಷ್ಟು ಜನ ಈ ಥರ ಇರೋಕ್ಕೆ ಸಾಧ್ಯ ಅಥವಾ ಇರೋಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ತುಂಬ ಮುಖ್ಯವಾದದ್ದು. ರಾಮನದು ಮೊದಲು ತ್ಯಾಗದ ವ್ಯಕ್ತಿತ್ವ ಮೊದಲನೇದಾಗಿ. ಏಕೆಂದರೆ ತಂದೆ ಕಾಡಿಗೆ ಹೋಗು 14 ವರ್ಷ ಅಂತ ಹೇಳಿದಾಗ ಯಾವುದೇ ಒಂದು ವಿರೋಧ ಇಲ್ದಿರ ನಾನು ಯಾಕೆ ಹೋಗಬೇಕು, ನಾನೊಬ್ಬ ರಾಜಕುಮಾರ, ನಾನು ಈ ರಾಜ್ಯ ಯಾಕೆ ಬಿಟ್ಟು ಹೋಗಬೇಕು ಅಂತ ಅವ್ನು ಕೇಳ್ಬೋದಾಗಿತ್ತು ಅಥವಾ ವಾದ ಮಾಡ್ಬೋದಾಗಿತ್ತು. ಈಗಿನ ಕಾಲದವ್ರಾದರೆ ಅಪ್ಪ ಅಮ್ಮನೇ ನೀನೇ ಹೋಗು, ನಾನು ರಾಜ್ಯ ಆಳ್ತಾ ಇರ್ತೀನಿ, ನೀನು ಬೇಕಾದ್ರೆ ಹೋಗು, ನೀನು ಹೆಂಡ್ತಿನ ಕರ್ಕೊಂಡು ಆ ಥರ ಹೇಳ್ತಾರೆ. ಅಥವಾ ನಮಗಲ್ದಿರ ನಮ್ಮ 10 ತಲೆಮಾರಿಗೂ ಆಗುವಷ್ಟು ಸಂಪಾದನೆ ಮಾಡಬೇಕು, ಮೋಸದಿಂದ ಸಂಪಾದನೆ ಮಾಡಬೇಕು, ಎಲ್ಲ ಕೂಡಿಟ್ಕೋಬೇಕು ಅನ್ನೋ ಈ ಕಾಲದಲ್ಲಿ ರಾಮ ಅಪ್ಪ ಹೇಳಿದ ತಕ್ಷಣ, ಒಬ್ಬ ತಂದೆ ಹೇಳಿದ ತಕ್ಷಣ ಅವ್ರ ಮಾತು ಕೇಳಿ ವನವಾಸಕ್ಕೆ ಯಾವುದೇ ಒಂದು ವಿರೋಧ ಇಲ್ದಿರ ಹೋಗಿದ್ದು. ಅಂತಹ ದೊಡ್ಡ ತ್ಯಾಗದ ಗುಣ ಎಲ್ರಿಗೂ ಅಳವಡಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ನಾವು ಮೋಸದಿಂದ ಸಂಪಾದನೆ ಮಾಡೋದು ಅಥವಾ ಮೋಸದಿಂದ ಇನ್ನೊಬ್ಬರ ಸಂಪಾದನೆನ ನಾವು ಇದು ಮಾಡ್ಕೊಳ್ಳೋದು, ಆ ಥರ ಯಾವುದೋ ಒಂದು ಒಟ್ಟಿನಲ್ಲಿ ತ್ಯಾಗ ಅಂತಂದರೆ ನಮ್ಮದನ್ನೆಲ್ಲ ಬಿಟ್ಟು ತ್ಯಾಗ ಮಾಡೋದು ಅಂತಲ್ಲ, ಬೇರೆಯವ್ರನ್ನ ಕಸ್ಕೊಳ್ದೇ ಇರೋದು ತ್ಯಾಗನೇ. ಅಂತಹ ತ್ಯಾಗದ ಗುಣ ಆದರೂ ನಾವು ಅಳವಡಿಸ್ಕೋಬೇಕು. ಇನ್ನು ಮುಂದಿಂದು ಅಂದರೆ ಸರಳ ವ್ಯಕ್ತಿತ್ವ. ರಾಮನ ಸರಳ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಿದೆ. ಏಕೆಂದರೆ ಒಬ್ಬ ರಾಜಕುಮಾರನಾಗಿ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದವನು ಎಲ್ಲವನ್ನು ತ್ಯಾಗ ಮಾಡಿ ನಾರುನುಡಿಯನ್ನು ಉಟ್ಟುಕೊಂಡು 14 ವರ್ಷ ಕಾಡಿನಲ್ಲಿ ಒಂದು ಪರ್ಣ ಕುಟೀರದಲ್ಲಿ ತಾನೇ ಮನೆ ಕಟ್ಕೊಂಡು ಹೆಂಡತಿನ ಕರ್ಕೊಂಡು ತಮ್ಮನ ಕರ್ಕೊಂಡು ಬರೀ ಹಣ್ಣು ಹಂಪಲು ತಿನ್ಕೊಂಡು 14 ವರ್ಷ ಇರಬೇಕು ಅಂದರೆ ಬಹುಶಃ ನಮಗೆ ಇವಾಗ ಒಂದು ವಾರ ಕಂಟಿನ್ಯೂಸ್ ಡಯಟ್ ಮಾಡಿ ಜ್ಯೂಸ್ ಥೆರಪಿ ಮಾಡ್ಕೊಳ್ಳಿ ಅಥವಾ ಬರೀ ಹಣ್ಣು ತಿನ್ನಿ ಅಂದ್ರೇ ಎಲ್ರಿಗೂ ಅದು ಒಂದು ವಾರನ ಒಂದು ದಿವಸ ಮಾಡಿದ್ರೆ ಸಾಲಲ್ವಾ, ಬರೀ ಹಣ್ಣು ತಿನ್ಕೊಂಡು ಬದುಕೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ ಇವಾಗ ಎಲ್ರಿಗೂ. ನಾವು ಬದುಕೋಕ್ಕೆ ಆಗಲ್ಲ, ಅನ್ನ ನಮಗೇನೇನು ಬೇಕೋ ಅದು ತಿನ್ಕೊಂಡು ದೋಸೆ ಇಡ್ಲಿ ಅದು ಇದು ತಿನ್ಕೊಂಡಿರ್ತೀವಿ. ಒಂದು ವಾರ ಬರೀ ಹಣ್ಣು ತಿನ್ಕೊಂಡಿರಿ ಅಂದ್ರೇ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮುಂದೆ. ಅಯ್ಯೋ ಬರೀ ಹಣ್ಣು ತಿನ್ಕೊಂಡು ಇರೋಕ್ಕಾಗತ್ತಾ, ನಾವು ಕೆಲಸ ಮಾಡೋಕ್ಕಾಗತ್ತಾ ಅಂತ. ಅಂಥದ್ರಲ್ಲಿ 14 ವರ್ಷಗಳ ಕಾಲ ಬೇಯಿಸದೆ ಆಹಾರಗಳನ್ನು ತಿನ್ನದೆ ಬರೀ ಋಷಿ ಮುನಿಗಳ ಜೊತೆಯಲ್ಲಿ ವಾಸಿಸುತ್ತಾ ಹಣ್ಣು ಹಂಪಲು ತಿಳ್ಕೊಂಡಿದ್ದು ಅಂತಹ ಸರಳ ವ್ಯಕ್ತಿತ್ವ, ಸರಳ ಜೀವನ ನಾವು ಒಂದು ಸ್ವಲ್ಪ ಆದರೂ ಅಳವಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಂಥ ಗುಣಗಳು ಬೇಕಾದಷ್ಟು. ಆಮೇಲೆ ಸ್ನೇಹಜೀವಿ. ಅವನು ಕಾಡಿನಲ್ಲಿರೋ ನದಿ ದಾಟಿಸಿದ್ದ ಗುಹಾನಾಗಲಿ ಅಥವಾ ಕಾಡಿನಲ್ಲಿರೋ ವಾನರರನ್ನು ಸುಗ್ರೀವರನ್ನು ಎಲ್ಲರನ್ನೂ ಸ್ನೇಹದಿಂದ ನೋಡ್ತಾನೆ, ಎಲ್ಲರನ್ನೂ ಸ್ನೇಹ ಸಂಪಾದಿಸ್ತಾನೆ. ನಾವುಗಳು ನಮ್ಮ ಸ್ಟೇಟಸ್ಗೆ ತಕ್ಕಾಗಿರೋರ ಜೊತೆನೇ ಸ್ನೇಹ ಮಾಡಬೇಕು, ಇವ್ರ ಜೊತೆನೇ ಇರಬೇಕು, ನಮ್ಮ ಲೈಫ್ ಸ್ಟೈಲ್ ಹೀಗೆ ಇರಬೇಕು, ಅಯ್ಯೋ
ತೀರಾ ಕಡಿಮೆ ಇರೋರ ಜೊತೆ ನಾವು ಸೇರಿದ್ರೆ ಹೇಗಪ್ಪ, ನೋಡಿದ್ರೆ ಯಾರೋ ನಮ್ಮ ಅಕ್ಕಪಕ್ಕದ ಮನೆಯವ್ರು ನಗ್ತಾರೇನೋ, ನಕ್ಬಿಡ್ತಾರೇನೋ ಇವ್ರ ಜೊತೆ, ನಾವು ಸ್ಲಮ್ನವ್ರ ಜೊತೆ ಇದ್ದರೆ ಅಥವಾ ಬೀದಿ ಕಸ ಗುಡಿಸೋರ ಜೊತೆ ನಾವೊಂದು ಸ್ನೇಹದಿಂದ ಮಾತಾಡಿದ್ರೆ ಅಕ್ಕಪಕ್ಕದ ಮನೆಯವ್ರು ನೋಡಿ ನಗ್ತಾರೆ. ಅಂಥವೇ ಆ ಗುಣಗಳನ್ನ ನಾವು ಹೋಗಲಾಡಿಸ್ಬೇಕು ಅಂತ ನಾವು ಮಕ್ಕಳಿಗೆ ಮೊದಲಿಂದನೇ ನಾವು ಅದನ್ನು ಅಳವಡಿಸಬೇಕು. ಸ್ಕೂಲುಗಳಲ್ಲಾಗಲಿ, ಶಾಲೆಗಳಲ್ಲಾಗಲಿ, ಕಾಲೇಜುಗಳಲ್ಲಾಗಲಿ ಅವರ ಪ್ರತಿಯೊಂದು ಸಮನಾಗಿರೋರ ಜೊತೆನೇ ನೀವು ಬೆರಿಬೇಕು ಅನ್ನೋದು ಬಿಡಬೇಕು. ಯಾರು ಸರಳವಾಗಿರ್ತಾರೆ, ಯಾರು ಸ್ನೇಹಮಯವಾಗಿರ್ತಾರೆ, ಯಾರು ಸತ್ಯಸಂಧರಾಗಿರ್ತಾರೆ ಅಂಥವ್ರ ಜೊತೆ ಬೆರೆಯೋದನ್ನು ನಾವು ಮಕ್ಕಳಿಗೆ ಕಳಿಸ್ಬೇಕು. ಇಲ್ಲಿ ಇನ್ನೊಂದು ಗುಣ, ಸರಳತೆ ಜೊತೆಗೆ ಸತ್ಯ. ರಾಮ ಎಂದಿಗೂ ಯಾರ ಹತ್ರನೂ ಸುಳ್ಳು ಹೇಳಿಲ್ಲ. ಸುಳ್ಳು ಹೇಳಿ ನಾನು ಹೀಗೆ ಮಾಡಬೇಕು ಇದು ಅವ್ರ ಅಪ್ಪಂಗೆ ಹೇಳ್ಬೋದಾಗಿತ್ತು. ಅವ್ನು ಸುಳ್ಳು ಹೇಳ್ಬಿಟ್ಟು ಬೇರೆ ಕಡೆ ಹೋಗಿ ಒಂದೊಂದು ರಾಜ್ಯದಲ್ಲಿ ಬಾಳ್ಬೋದಾಗಿತ್ತು. ಅವನು ಕಾಡಿಗೆ ಯಾಕೆ ಹೋಗ್ಬೇಕಾಗಿತ್ತು? ಇವಾಗ ಎಷ್ಟೋ ಜನ ಮಾಡ್ತಾರೆ. ಇಲ್ಲಿ ಕಚೇರಿಗಳಲ್ಲಿ ಸುಳ್ಳು ಹೇಳಿ ಮನೇಲಿ ಇರ್ತಾರೆ, ಮನೇಲಿ ಸುಳ್ಳು ಹೇಳಿ ಕಚೇರಿಲಿ ಇರ್ತಾರೆ. ಏನೋ ಒಟ್ಟಿನಲ್ಲಿ ಜೀವನ ಸುಳ್ಳಿನ ಮೇಲೆ ಕಟ್ಟಿಬಿಟ್ಟಿರ್ತಾರೆ ಕೆಲವರು. ಅದು ಗೊತ್ತಾದಾಗ ಅದು ಹೇಗೆ ಒಡೆದು ಜೀವನ ಹೇಗೆ ನಾವು ಎದುರಿಸ್ಬೇಕು ಅನ್ನೋದು ಕೂಡ ಅವ್ರು ಯೋಚನೆ ಮಾಡಿರೋದಿಲ್ಲ. ಸುಳ್ಳು ಹೇಳದಿರೋ ಜೀವನ ಮಾಡಿರೋದ್ರಿಂದ ರಾಮನ ಜೀವನ ತುಂಬ ಆದರ್ಶವಾಗಿರುತ್ತೆ. ತುಂಬ ನಾವು ಅದರಿಂದ ಕಲಿಬೋದು. ನಾವು ಸುಳ್ಳು ಹೇಳ್ದಿರೋ ಸತ್ಯವಾಗಿದ್ದರೆ ನಮಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಯುಗಾಂತರ ಆದರೂ ನಮ್ಮನ್ನು ಚರಿತ್ರೆಯಲ್ಲಿ ಯಾರೂ ನೆನಪಿಸ್ಕೊಳ್ಳಬೇಕಾಗಿಲ್ಲ. ಆದರೆ ಯಾರು ನಮಗೆ ಚರಿತ್ರೆಯಲ್ಲಿ ಇಂಥವರು ಸುಳ್ಳು ಹೇಳಿ ಹೀಗೆ ಮಾಡಿದ್ರು ಅಂತ ನಮಗೆ ಬೈಯೋ ಅಂಥ ಪರಿಸ್ಥಿತಿ ಮಾತ್ರ ನಾವು ತರಿಸ್ಕೋಬಾರ್ದು ಅಷ್ಟೆ. ನಮ್ಮ ಮನೆಯವರೇ ಏನು ಚರಿತ್ರೆ ನನ್ನ ಪುಟದಲ್ಲಿ ಬರಬೇಕು ಅನ್ನೋದೇನಿಲ್ಲ. ನಮ್ಮ ಮನೆಯವ್ರುಗಳೇ ನೋಡಪ್ಪ ಈ ಥರ ಸುಳ್ಳು ಹೇಳ್ತಾ ಇದ್ರು, ಅದಕ್ಕೆ ಅವ್ರ ಜೀವನ ಈ ಥರ ಆಯಿತು, ಸುಳ್ಳಿನ ಮೇಲೆ ಬದುಕು ಕಟ್ಕೊಂಡಿದ್ರು, ಅದಕ್ಕೆ ಹೀಗಾಯಿತು ಅಂತ ನಮ್ಮ ಮುಂದಿನ ಪೀಳಿಗೆಯವರಾಗಲಿ ನಮ್ಮ ಮನೆಯವರುಗಳಾಗಲಿ ನಮ್ಮ ಬಗ್ಗೆ ಹೀನಾಯವಾಗಿ ಮಾತಾಡೋದು ತಪ್ಪಿಸ್ಬೇಕು ಅನ್ನೋದಾದರೆ ನಾವು ಸುಳ್ಳಿನ ಜೀವನ ಬಿಟ್ಟು ಸತ್ಯದ ಜೀವನ, ಅದು ಒಂದು ರಾಮನ ವ್ಯಕ್ತಿತ್ವದ ಗುಣಗಳಲ್ಲಿ ಎಷ್ಟೋ ಗುಣಗಳಲ್ಲಿ ಇದೊಂದು 4-5 ಗುಣಗಳು ನಾನು ಹೇಳ್ತಾ ಇರೋದು. ಜೊತೆಗೆ ರಾಮನಿಗೆ ಆಡಂಬರ ಬೇಕಾಗಿರಲಿಲ್ಲ. ಇದಾದಾಗ ರಾವಣನನ್ನು ಕೊಂದು ಅವನಿಗೆ ಇದು ಸ್ವರ್ಣ ಲಂಕೆನೇ ಸಿಗ್ತಾಯಿತ್ತು ರಾವಣನ ಕೊಂದಿದ್ದಕ್ಕೆ. ಆದರೆ ಅವನು ಅದನ್ನು ಆಸೆ ಪಡಲಿಲ್ಲ. ಒಂದು ಸ್ವದೇಶ ಭಕ್ತಿ, ಸ್ವದೇಶಿ ಮನೋಭಾವ, ಇನ್ನೊಂದು ಆಡಂಬರ ಬೇಕಿಲ್ಲ. ವಿಭೀಷಣನನ್ನು ಕರೆದು ಅವನಿಗೆ ಪಟ್ಟಾಭಿಷೇಕ ಮಾಡ್ದ. ಆಮೇಲೆ ಜೊತೆಗೆ ಅದಕ್ಕೆ ಮುಂಚೆ ಇಲ್ಲಿ ಅವನು ಭರತ ಬಂದು ನೀನೇ ರಾಜ್ಯ ತಗೋ ಅಂತ ಹೇಳಿದಾಗ ಹೋಗಿ ಕೈಕೆ ಏನೋ ಹೇಳಿದ್ಲು, ಇದಾಗೋಯ್ತು. ಭರತ ಹೇಳ್ತಾ ಇದ್ದಾನೆ ನಾನು ರಾಜ್ಯ ತೊಗೊಂಬಿಡ್ಬೋದು ಅಂತ ಅವಾಗಲೂ ಅಂದ್ಕೊಳ್ಳಿಲ್ಲ ಅವನು. ಇಲ್ಲ, ತಾಯಿ ಮಾತಿಗೆ, ತಂದೆ ಮಾತಿಗೆ ಬೆಲೆ ಕೊಟ್ಟು ಅವನು ಭರತಂಗೆ ನೀನು ಪಟ್ಟಾಭಿಷಿಕ್ತನಾಗಿರು, ನಾನು 14 ವರ್ಷ ವನವಾಸ ಮುಗಿಸ್ಕೊಂಡು ಬರ್ತೀನಿ ಅಂತ ಭರತಂಗೆ ಪಟ್ಟ ಕಟ್ದ ಅವನು. ಈ ಥರ ಅವನು ಆಡಂಬರದ ಜೀವನಕ್ಕೆ ಯಾವತ್ತೂ ಆಸೆ ಪಡಲಿಲ್ಲ, ಸರಳವಾದ ಜೀವನಕ್ಕೆ ಆಸೆ ಪಟ್ಟ. ಹೀಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಗುಣಗಳಿದೆ. ಅವನು ವೀರಾದಿವೀರ, ಆದರೆ ಎಲ್ಲೂ ನಾನು ವೀರ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎಲ್ಲೂ ಹೇಳ್ಕೊಂಡಿಲ್ಲ. ಜೊತೆಗೆ ಇದಿಷ್ಟೂ ಗುಣಗಳನ್ನು ಅವನು ತನ್ನ ಪಟ್ಟಾಭಿಷೇಕ ಆದಮೇಲೆ ರಾಜ್ಯದಲ್ಲಿ ಅಳವಡಿಸ್ಕೊಂಡು ರಾಜ್ಯಕ್ಕೆ ಏನು ಮಾಡಬೇಕು ಅದೊಂದು ಇವಾಗಿನ ನಮ್ಮ ರಾಜಕೀಯದವರು ಎಲ್ಲ ನೋಡಿದ್ರೆ ಒಂದು ಸತಿ ಅವ್ರಿಗೆ ಒಂದು ಸ್ಥಾನ ಸಿಕ್ಕ ಮೇಲೆ ಅವರೇನೇನು ಆಶ್ವಾಸನೆ ಕೊಟ್ಟಿರ್ತಾರೆ ಜನಗಳಿಗೆ ಅದನ್ನು ಮರೀತಾರೆ. ಆ ಜನಗಳಿಗೆ ಸ್ಥಿತಿಗತಿ ಏನು ನೋಡೋದಿಲ್ಲ. ಅವ್ರಿಗೆ ಸ್ಥಾನ ಸಿಕ್ತು, ಅವರು ಹೇಗೆ ಸಂಪಾದನೆ ಮಾಡಿ, ಎಲ್ಲ ರಾಜಕೀಯ ವ್ಯಕ್ತಿಯ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. 90% ಇಂಥವ್ರು ಇರೋದ್ರಿಂದ ಈ ಮಾತುಗಳು ಬರ್ತಾ ಇದೆ, ದಯವಿಟ್ಟು ಏನು ಅಂದ್ಕೊಬೇಡಿ. ಹಾಗಾದಾಗ ಆ ಥರ ಯಾವತ್ತೂ ರಾಮಾಯಣ ಮಾಡಿಲ್ಲ. ಪ್ರತಿಯೊಂದು ನಾವು ಓದ್ತಾ ಹೋದರೆ ಉತ್ತರಕಾಂಡ ಮತ್ತು ಇದು ರಾಮಾಯಣದ ಇದ್ರ ಭಾಗನ ಪ್ರತಿಯೊಂದು ಪ್ರಜೆನೂ ರಾಮನ ಹತ್ರ ಬಂದು ತಮ್ಮ ಇದೇನು ಕಷ್ಟಗಳೇನು ಅಂತ ಹೇಳ್ಕೊಳ್ಳೋ ಅಂಥ ಒಂದು ಅವ್ರ ಹತ್ರ ನೇರ ಸಂಪರ್ಕ ಬೆಳೆಸ್ಕೊಂಡಿದ್ದ. ಅಂದರೆ ಯಾರು ರಾಜನ ಹತ್ರ ಹೇಗಪ್ಪ ಹೋಗೋದು, ನಾವು ಹೇಗೆ ಮಾತಾಡೋದು, ಹೇಗೆ ಅವನನ್ನು ಸಂಪರ್ಕ ಮಾಡೋದು, ಹತ್ರ ಪ್ರತಿಯೊಬ್ಬರಿಗೂ ಅವನ ಹತ್ರ ನೇರವಾಗಿ ಸಂಪರ್ಕ ಇಟ್ಕೊಂಡು ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ಪ್ರತಿಯೊಬ್ಬರ ಕಷ್ಟಗಳನ್ನು ದೂರ ಮಾಡಿ ಸಲಹೆ ಕೊಟ್ಟು ಅವರು ಪ್ರತಿಯೊಬ್ಬರದ್ದು, ಆಮೇಲೆ ರಾಜ್ಯದಲ್ಲಿ ಯಾವ್ಯಾವ ಥರ ಅನುಕೂಲಗಳು ಮಾಡಿಕೊಡ್ಬೇಕು ಅಂತ. ಅದಕ್ಕೆ ತಾನು ಇವಾಗಲೂ ಕೂಡ
ತ್ರೇತಾಯುಗ ಆಯಿತು, ದ್ವಾಪರ ಯುಗ ಆಯಿತು, ಕಲಿಯುಗ ಬಂದ್ರೂ ಇವಾಗಲೂ ಆಸೆ ಪಡೋದು ಎಲ್ಲರೂ ಏನು, ನಮ್ಮದು ರಾಮರಾಜ್ಯ ಆಗಬೇಕು ಅಂತ. ಯಾಕೆ ರಾಮರಾಜ್ಯ? ಬೇರೆ ಇನ್ಯಾವುದೇ ರಾಜನ ಹೆಸರು ಹೇಳೋದೇ ಇಲ್ಲ. ರಾಮರಾಜ್ಯ ಆಗಬೇಕು ಅಂದರೆ ರಾಮರಾಜ್ಯದಲ್ಲಿ ಜನಗಳು ಅಷ್ಟು ಸಂತುಷ್ಟವಾಗಿದ್ದರು, ಅಷ್ಟು ಸುಖವಾಗಿದ್ದರು, ಯಾವುದೇ ಒಂದು ಅವ್ರಿಗೆ ಕೊರತೆ ಇರಲಿಲ್ಲ. ಆ ರೀತಿ ನಮ್ಮ ರಾಜ್ಯನೂ ಆಗಬೇಕು, ನಮ್ಮ ದೇಶನೂ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇವಾಗಲೂ ಇದೆ, ರಾಮರಾಜ್ಯ ಆಗಬೇಕು ಅಂತ. ಹಾಗೆ ಆ ರಾಮರಾಜ್ಯ ಆಗೋಕ್ಕೆ ನಾವೆಲ್ಲರೂ ರಾಮನ ಗುಣಗಳನ್ನು ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟು ಮುಂದಿನ ಪೀಳಿಗೆಗೂ ಅದನ್ನೆಲ್ಲ ಗುಣಗಳು ಅಳವಡಿಸ್ಕೊಂಡು ಹೋದರೆ ಒಂದು ಆಶಯ ಏನು ಅಂದರೆ, ಇವತ್ತಲ್ಲ ಅಂದರೆ ಮುಂದಾದ್ರೂ ನಾವು ರಾಮರಾಜ್ಯ ಕಾಣ್ಬೋದು, ರಾಮರಾಜ್ಯದಲ್ಲಿ ನಾವು ಬದುಕ್ಬೋದು ಅನ್ನೋ ಒಂದು ಆಶಯದಿಂದ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.